ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಬಂದಮ್ಮನ ಹಬ್ಬದ ಪಾರ್ಟ್ 4. ಲಾಸ್ಟ್ ಪಾರ್ಟಲ್ಲಿ ಹೇಳಿದ್ದೆ ನಾವು ಮನೇಲಿ ಏನೆಲ್ಲ ಅಡುಗೆ ಮಾಡ್ತೀವೋ ಅದನ್ನೆಲ್ಲ ದೇವ್ರ ಮುಂದೆ ಹಿಂಗೆ ತೊಗೊಂಡು ಬಂದಿಡ್ತೀವಿ ಪ್ರಸಾದ ಅಂತ. ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಊಟನ ಏನು ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಬಂದಮ್ಮನ ಹಬ್ಬದ ಇದು ಕೊನೆ ಪಾರ್ಟ್ ಆಗಿರುತ್ತೆ. ನಾವು ದೇವರಿಗೆ ಪ್ರಸಾದ ತಂದು ಕೊಡೋಷ್ಟರಲ್ಲಿ ಸಂಜೆ 4 ಗಂಟೆ ಆಗಿರುತ್ತೆ. 7 ಗಂಟೆವರೆಗೂ ದೇವ್ರ ದರ್ಶನ ಮಾಡೋರಾಗಿರ್ಬೋದು, ದೇವ್ರ ಪೂಜೆ ಮಾಡಿಸೋರಾಗಿರ್ಬೋದು ಮಾಡ್ಬೋದು. 7 ಗಂಟೆ ನಂತರ ದೇವರನ್ನ ಮಾರಮ್ಮನ ಗುಡಿಯಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಇಲ್ಲಿಂದ ದೇವ್ರ ಬೀಳ್ಕೊಡುಗೆ ಶುರು ಆಗುತ್ತೆ. ದೇವ್ರನ್ನ ಬೀಳ್ಕೊಡುವಾಗ ಇಡೀ ಊರೇ ಅಲ್ಲಿ ಬಂದಿರತ್ತೆ. ದೇವರನ್ನ ಬೀಳ್ಕೊಡುವಾಗ ದೇವರನ್ನ ತಲೆ ಮೇಲೆ ಹೊತ್ಕೊಳ್ಳೋದು ಬರೀ ಒಂದು ಕುಟುಂಬದವ್ರು ಮಾತ್ರ ಆಗಿರ್ತಾರೆ. ಈ ಅದೃಷ್ಟ ಬರೀ ಆ ಒಂದು ಕುಟುಂಬಕ್ಕೆ ಮಾತ್ರ ಇರುತ್ತೆ. ತಾಯಿನ ಬೀಳ್ಕೊಡುವಾಗ ಎಷ್ಟು ಖುಷಿ ಇರುತ್ತೋ ಅಷ್ಟೇ ದುಃಖ ಕೂಡ ಇರುತ್ತೆ. ಒಂದ್ ಕಡೆ ತಾಯಿ ಹೋಗ್ತದಾಳಲ್ಲ ಅನ್ನೋ ಸಂಕಟ ಆದ್ರೆ, ಇನ್ನೊಂದ್ ಕಡೆ ನಾವೆಲ್ಲ ಊರ್ನ ಬಿಟ್ಟು ಮತ್ತೆ ನಮ್ ಕೆಲ್ಸದ ಕಡೆ ಹೋಗ್ಬೇಕಲ್ಲ ಅನ್ನೋ ದುಃಖ. ಈ ತಾಯಿನ ಕಳಿಸ್ಕೊಡಕ್ಕೆ ಊರಲ್ಲಿ ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದ ಅಜ್ಜಿ ತಾತಂದಿರು ಕೂಡ ಬಂದಿರ್ತಾರೆ. ಯಾಕಂದ್ರೆ ಈಗ ಬಿಟ್ರೆ ಈ ತಾಯಿನ ಮತ್ತೆ ಇನ್ನೊಂದು ವರ್ಷಕ್ಕೆ ನಾವು ನೋಡುವಂತದ್ದು. ಮನೆ ಹೆಣ್ಮಗಳನ್ನ ತವರಿಂದ ಕಳಿಸ್ತಿದೀವಿ ಅನ್ನೋ ಭಾವನೆ. ದೇವರನ್ನ ಬಿಡಕ್ಕೆ ನಮ್ಮೂರಿನ ಹೆಂಗಸರು ಬರೀ ಹೆಬ್ಬಾಗ್ಲವರೆಗೂ ಮಾತ್ರ ಹೋಗ್ಬೇಕಾಗತ್ತೆ. ಆದ್ರಿಂದ ಆಚೆಗೆ ಬರೀ ಗಂಡಸರು ಮಾತ್ರ ಹೋಗುವಂತದ್ದು. ಆಗ್ಲೇ ಕತ್ಲಾಗಿರತ್ತೆ. ಈ ರಾತ್ರಿ ಸಮಯದಲ್ಲಿ ಹೆಂಗಸರಿಗೆ ಸೇಫ್ಟಿ ಇರಲ್ಲ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಈ ಪದ್ಧತಿನ ಮಾಡಿರ್ಬೋದು. ತಾಯಿನ ಊರಾಚೆ ಇರುವಂತ ಕಾನಿಯಾಳದಲ್ಲಿ ಈ ತರ ತಂದಿರುವಂತ ಎಲ್ಲಾ ಅಡಿಗೆನು ಎಡೆ ಇಟ್ಟು ಆ ನಂತರ ಊರಿನ ಎಲ್ಲಾ ಗಂಡಸರು ಊಟನ ಮಾಡುವಂತದ್ದು. ಈ ಜಾಗಕ್ಕೆ ಹೆಂಗಸರಿಗೆ ಅಲ್ಲೋ ಇಲ್ಲ, ಬರೀ ಗಂಡಸರಿಗೆ ಮಾತ್ರ ಅದೃಷ್ಟ ಈ ಊಟನ ಸವಿಯಕ್ಕೆ. ಎಲ್ಲರ ಮನೆದು ಅಡುಗೆ ಮಿಕ್ಸ್ ಆಗಿರೋದ್ರಿಂದ ಈ ಊಟ ತುಂಬಾನೇ ರುಚಿಯಾಗಿರತ್ತಂತೆ. ಇದಾಗಿತ್ತು ನಮ್ಮೂರಿನ ಒಂದು ವಿಶೇಷವಾದಂತಹ ಹಬ್ಬ. ಅಂಡ್ ಈ ತಾಯಿ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋಕೆ ತುಂಬಾನೇ ಖುಷಿ ಆಗತ್ತೆ. ಇದೇ ತರ ನಮ್ಮ ಎಲ್ಲ ಆಚರಣೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.